The marks obtained by a student of class 11th in first and second terminal examination are 62 and 48 respectively. Find the minimum marks he should get in the annual examination to have an average of at least 60 marks. ಸೊ ಅವರೇಜು ಎಷ್ಟಿರಬೇಕು ಅಂತಂದರೆ ಅಟ್ಲೀಸ್ಟ್ 60 ಆದರೂ ಇರಬೇಕು ಅವರೇಜು. ಹಾಗಾದರೆ ಇದನ್ನು ಇನ್ಇಕ್ವಾಲಿಟಿ ಫಾರ್ಮಲ್ಲಿ ಯಾವ ರೀತಿ ಬರೀಬೇಕು ಅಂತಂದರೆ ಅಟ್ಲೀಸ್ಟ್ ಅಂತ ಇದೆ. ಸೊ ಅವರೇಜು ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60. ಅಟ್ಲೀಸ್ಟ್ ಅನ್ನೋದನ್ನ ಮತ್ತೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ತಿಳ್ಕೊಳ್ಬಾರ್ದು. ಸೊ ಅಟ್ ಲೀಸ್ಟ್ ಮೀನ್ಸ್ ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60. ಏನಿದ್ರೆ ಅರ್ಥ ನೋಡಿ, ಒಂದು ಸಿಚುವೇಶನ್ ಹೇಳ್ತೀನಿ, ಆ ಸಿಚುವೇಶನ್ ನೀವೇನಾದರೂ ಅರ್ಥ ಮಾಡ್ಕೊಂಡಿರುತ್ತಂದ್ರೆ ಇನ್ಇಕ್ವಾಲಿಟಿ ಹಾಕೋಕ್ಕೆ ಈಸಿ ಆಗ್ತದೆ. ಸಪೋಸ್ ನೀವೇನಾದರೂ ನಿಮ್ಮ ಫ್ರೆಂಡ್ ಹತ್ರ 1000 ರೂಪೀಸ್ ಕೇಳಿದ್ರಿ ಅಂತ ಅನ್ಕೊಳ್ರಿ. ಅವನು ಹೇಳ್ಬೋದು ಇಲ್ಲ 1000 ಇಲ್ಲ 500 ಮಾತ್ರ ಇದೆ, ಅಥವಾ 1000 ಇಲ್ಲ ಅಂತ ಹೇಳಿದ್ರೆ ನೀವು ಅವನಿಗೆ ಏನಂತ ಕೇಳ್ತೀರಿ, ಅಟ್ ಲೀಸ್ಟ್ 500 ಕೊಡು ಅಂತ ಕೇಳಿದ್ರಿ ಅಂತ ಅನ್ಕೊಳ್ರಿ. ಅಟ್ ಲೀಸ್ಟ್ 500 ಕೊಡು ಅಂತ. ಸೊ ನಿಮ್ಮ ಮಾತಿನ ಅರ್ಥ ಏನು ಅಂತಂದ್ರೆ ಅವನು ಎಷ್ಟು ಕೊಡ್ತಾನೋ ಗೊತ್ತಿಲ್ಲ, ಅವ್ನು ಕೊಡುವಂಥ ಅಮೌಂಟ್ ಎಕ್ಸ್ ಅಂತ ಅನ್ಕೊಂಡ್ರೆ ನೀವು ಹಾಕಿರೋ ಏನು ಟಾರ್ಗೆಟ್ ಎಷ್ಟು ಅಂತಂದ್ರೆ 500. ಅಟ್ ಲೀಸ್ಟ್ 500 ಅಂತಂದ್ರೆ ಅವನು ಎಷ್ಟಾದ್ರೂ ಕೊಡಲಿ 500ಗಿಂತ ಕಡಿಮೆ ಕೊಡಬೇಡ ಅಂತ. ಮಿನಿಮಮ್ ಎಷ್ಟು ಕೊಡಬೇಕು, 500 ಆದ್ರೂ ಕೊಡು ಅಟ್ ಲೀಸ್ಟ್ ಅಂತಂದ್ರೆ ಇದು. ಸೊ ಅವನು ಜಾಸ್ತಿ ಕೊಟ್ರೆ ತೊಂದರೆ ಇಲ್ಲ, ಆದರೆ 500ಗಿಂತ ಕಡಿಮೆ ಬೇಡ ಅನ್ನೋದು ಇದರ ಅರ್ಥ. ದೇರ್ಫೋರ್ ಅಟ್ ಲೀಸ್ಟ್ ಅಂತ ಬಂದ್ರೆ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 500. 500 ಕೊಟ್ಟರೆ ತೊಂದರೆ ಇಲ್ಲ, 500ಗಿಂತ ಜಾಸ್ತಿ ಕೊಟ್ಟರು ತೊಂದರೆ ಇಲ್ಲ ಅನ್ನೋದು ಇದರ ಅರ್ಥ. ದೇರ್ಫೋರ್ ಅಟ್ ಲೀಸ್ಟ್ ಅಂತಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಅರ್ಥ ಇಲ್ಲಿ. ಸೊ ಇಲ್ಲಿ ಏನಿದೆ ಅಂತಂದ್ರೆ ಆವರೇಜ್ ಶುಡ್ ಬಿ ಅಟ್ ಲೀಸ್ಟ್ 60. ಸೊ ಯಾವುದೇ ಕಾರಣಕ್ಕೂ 60ಗಿಂತ ಕಡಿಮೆ ಇರಂಗಿಲ್ಲ, 60 ಆದ್ರೂ ಇರಬೇಕು, ಮಿನಿಮಮ್ 60 ಇರಬೇಕು, ಇಲ್ಲ 60ಗಿಂತ ಜಾಸ್ತಿ ಇರಬೇಕು ಅಂತ ಅರ್ಥ. ದೇರ್ಫೋರ್ ಆವರೇಜ್ should be greater than or equal to 60. It should not be less than 60. So it should be greater than or equal to 60. Average marks ನ ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂತಂದ್ರೆ ಎಲ್ಲಾ ಮಾರ್ಕ್ಸ್ ನ ಆಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಎಕ್ಸಾಮಿನೇಷನ್ ಟೆಸ್ಟ್ ನಡೆಸಿದಾರಲ್ಲ ಅದು. Therefore 62 plus 48 plus ಥರ್ಡ್ ಟರ್ಮಿನಲ್ ಎಕ್ಸಾಮ್ ನಲ್ಲಿ ಅಥವಾ ಆನ್ಯುವಲ್ ಎಕ್ಸಾಮಿನೇಷನ್ ನಲ್ಲಿ ಸಪೋಸ್ ಅವನು ಎಕ್ಸ್ ಮಾರ್ಕ್ಸ್ ನ ಸ್ಕೋರ್ ಮಾಡಬೇಕು ಅಂತ ಅನ್ಕೊಂಡ. Therefore ಫಸ್ಟ್ ಟರ್ಮಿನಲ್ ನೋಡಿ, ಇದು ಫಸ್ಟ್ ಟರ್ಮಿನಲ್ ಎಕ್ಸಾಮ್ ಅಲ್ಲಿ ತಗೊಂಡಿರೋದು, ಇದು ಸೆಕೆಂಡ್ ಟರ್ಮಿನಲ್ ಎಕ್ಸಾಮ್ ಅಲ್ಲಿ ತಗೊಂಡಿರೋದು, ಇದು ಆನ್ಯುವಲ್ ಅಲ್ಲಿ ತಗೊಳ್ಬೇಕಾಗಿರೋದು. ಸೊ ಡಿವೈಡೆಡ್ ಬೈ ಎಷ್ಟು ಮಾಡಬೇಕು, 1 2 3 ನಂಬರ್ಸ್ ಇರೋದ್ರಿಂದ ಡಿವೈಡೆಡ್ ಬೈ 3. ಸೊ ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60. ಆಡ್ ಮಾಡಿ 8 plus 2 ಅಂತಂದ್ರೆ 10, ಕ್ಯಾರಿ 1, 6 plus 4 10 plus 1 11, 110 plus x divided by 3 is greater than or equal to 60. So 3 ಈ ಕಡೆ ಬಂದ್ರೆ 110 plus x is greater than or equal to 6 3s are 18, that is 180. ಇದು 3 ಅನ್ನೋದು ಒಂದು ಪಾಸಿಟಿವ್ ರಿಯಲ್ ನಂಬರ್ ಆಗಿರೋದ್ರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ರಿಮೈನ್ಸ್ ಆಸ್ ಇಟ್ ಇಸ್, ಇನ್ಇಕ್ವಾಲಿಟಿ ರಿಮೈನ್ಸ್ ಆಸ್ ಇಟ್ ಇಸ್. Now x is greater than or equal to 180 plus 110 right side ಬಂದ್ರೆ it becomes minus 110. Therefore x is greater than or equal to 180 ನಲ್ಲಿ 110 ಹೋದ್ರೆ it is 70. ಹಾಗಾದ್ರೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಅಟ್ ಲೀಸ್ಟ್ ಎಷ್ಟು ಸ್ಕೋರ್ ಮಾಡಬೇಕು ಅಂತಂದ್ರೆ he should score at least 70 marks. 70ಗಿಂತ ಜಾಸ್ತಿ ಬಂದ್ರೆ ಆವರೇಜ್ ಜಾಸ್ತಿ ಬರುತ್ತೆ, ಎಕ್ಸಾಕ್ಟ್ 70 ಬಂದ್ರೆ ಎಕ್ಸಾಕ್ಟ್ 60 ಬರುತ್ತೆ. But he should not score less than 70 marks. Therefore, ಏನಂದ್ರೆ the student should score ಅಥವಾ student should get at least 70 marks in annual examination to have an average of at least 60 marks. So average at least 60 marks ಬರಬೇಕು ಅಂತಂದ್ರೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಅಟ್ ಲೀಸ್ಟ್ ಅವನು ಎಷ್ಟು ಸ್ಕೋರ್ ಮಾಡಬೇಕು ಅಂತಂದ್ರೆ 70. ಸೊ ಇಲ್ಲಿ ಇದರ ಅರ್ಥ ಕೂಡ ಅಷ್ಟೇನೆ,
ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 70 ಅಂತಂದ್ರೆ 70 ಆದ್ರೂ ಸ್ಕೋರ್ ಮಾಡಬೇಕು ಅಥವಾ ಮೋರ್ ದೆನ್ 70 ಸ್ಕೋರ್ ಮಾಡಬೇಕು. ಈ ಶುಡ್ ನಾಟ್ ಸ್ಕೋರ್ ಲೆಸ್ ದೆನ್ 70 ಅಂತ. therefore ಇದನ್ನ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ he should get at least 70 ಮಾರ್ಕ್ಸ್ ಅಂತ. ಸೊ ಲೀಸ್ಟ್ ಅನ್ನೋದ್ರೆ ಮತ್ತೆ ಲೆಸ್ ದೆನ್ ಈಕ್ವಲ್ ಟು ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಕ್ವಶನ್, Ravi obtained 70 and 75 marks in first 2 unit tests. So first test ಅಲ್ಲಿ 70, second test ಅಲ್ಲಿ 75 marks. Find the minimum marks he should get in the third test to have an average of at least 60 marks. ಇಲ್ಲೂ ಕೂಡ at least ಅಂತಾನೆ ಇದೆ ನೋಡಿ. So solution, average should be greater than or equal to 60 marks. Therefore average should be greater than or equal to 60 at least ಅಂತ ಹೇಳಿರೋದ್ರಿಂದ ಅವರೇಜಸ್ ಏನು ಯಾವ ರೀತಿ ಫೈಂಡ್ ಮಾಡ್ತೀವಿ. ಸೊ ಎಲ್ಲ ಮಾರ್ಕ್ಸ್ಗಳನ್ನ ಆ್ಯಡ್ ಮಾಡ್ತೀವಿ. ಫಸ್ಟ್ ಯೂನಿಟ್ ಟೆಸ್ಟಲ್ಲಿ 70, ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ 75, ಥರ್ಡ್ ಯೂನಿಟ್ ಟೆಸ್ಟಲ್ಲಿ ಎಷ್ಟು ಅಂತ ಗೊತ್ತಿಲ್ಲ. ಸೊ ಲೆಟ್ ಇಟ್ ಬಿ ಎಕ್ಸ್ ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಇದೆ ಇಲ್ಲಿ ಆ ನಂಬರಿಂದ ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ 1 ನಂಬರ್, 2 ನಂಬರ್ ಆ್ಯಂಡ್ 3 ನಂಬರ್ಸ್. ದೇರ್ ಆರ್ 3 ನಂಬರ್ಸ್. ಸೊ ವಿ ವಿಲ್ ಡಿವೈಡ್ ಇಟ್ ಬೈ 3 ಆ್ಯಂಡ್ ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60. ಈಗ 70 ಮತ್ತು 75ನ ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ 145 plus x divided by 3 and it is greater than or equal to 60. Now 145 plus x is greater than or equal to 3 na cross multiply ಮಾಡಿದ್ರೆ 180 ಬರುತ್ತೆ. Inequality remains as it is because 3 is a positive real number. Now take this 145 to the right side. X is greater than or equal to 180 minus 145. ಸೊ ಎರಡು ಕಡೆನೂ ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ 145 ಅಂತ ಅರ್ಥ. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಅಥವಾ ಆಡ್ ಮಾಡಿದಾಗ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. therefore greater than or equal to remains as it is. Now we will get x is greater than or equal to 180 minus 145 means it is 35. ಸೊ ಥರ್ಡ್ ಯೂನಿಟ್ ಟೆಸ್ಟ್ ಅಲ್ಲಿ ಅಟ್ ಲೀಸ್ಟ್ ಎಷ್ಟು ಸ್ಕೋರ್ ಮಾಡಬೇಕು ಅಂತಂದ್ರೆ he should score at least 35 marks to get an average of at least 60 marks. ಸೊ ಇದನ್ನ ವರ್ಡ್ಸ್ ಅಲ್ಲಿ ಬರೆಯೋದಾದ್ರೆ Ravi should get at least 35 marks. ಸೊ 35 ಗಿನ ಕಡಿಮೆ ಅಂತೂ ತಗೊಳಂಗಿಲ್ಲ. 35 ಆದ್ರೂ ತಗೊಳ್ಬೇಕು ಅಥವಾ 35 ಗಿನ ಜಾಸ್ತಿ ಆದ್ರೂ ತಗೊಳ್ಬೇಕು. ಟು ಗೆಟ್ average of at least 60 marks. At least 35 marks in third test to have an average of at least 60 marks. ಸೊ ಆವರೇಜ್ ಅಟ್ ಲೀಸ್ಟ್ 60 ಬರಬೇಕು ಅಂತಂದ್ರೆ ಥರ್ಡ್ ಯೂನಿಟ್ ಟೆಸ್ಟ್ ಅಲ್ಲಿ ಅವನು ಅಟ್ ಲೀಸ್ಟ್ 35 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಲೇಬೇಕು. ಸಿಮಿಲರ್ ಕ್ವಶನ್ is there to receive grade A in a course. ಒಂದು ಕೋರ್ಸ್ ಇದೆ, ಅದರಲ್ಲಿ A ಗ್ರೇಡ್ ತಗೊಳ್ಬೇಕು ಅಂತಂದ್ರೆ one must obtain an average of 90 marks or more. ಸೊ ಅವರೇಜ್ ಎಷ್ಟು ಇರಬೇಕು ಅಂದ್ರೆ 90 ಆದ್ರೂ ಇರಬೇಕು, ಇಲ್ಲ 90ಗಿಂತ ಜಾಸ್ತಿ ಆದ್ರೂ ಇರಬೇಕು. ಸೊ ಇನ್ 5 ಎಕ್ಸಾಮಿನೇಷನ್ಸ್, ಒಟ್ಟು 5 ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಅವರೇಜ್ ಎಷ್ಟು ಬರಬೇಕು ಅಂತಂದ್ರೆ 90 ಆದ್ರೂ ಇರಬೇಕು ಅಥವಾ 90ಗಿಂತ ಜಾಸ್ತಿ ಆದ್ರೂ ಇರಬೇಕು. ಇಫ್ ಸುನಿತಾಸ್ ಮಾರ್ಕ್ಸ್ ಇನ್ ಫಸ್ಟ್ 4 ಎಕ್ಸಾಮಿನೇಷನ್ಸ್ ಆರ್, 4 ಎಕ್ಸಾಮ್ಗಳಲ್ಲಿ ಅವರು ಸುನೀತ್ ಅನ್ನೋರು ಸ್ಕೋರ್ ಮಾಡಿದಂಥ ಸ್ಕೋರ್ಗಳನ್ನ ಕೊಟ್ಟಿದ್ದಾರೆ 87, 92, 94 and 95. ಸೊ ವಿ ಹ್ಯಾವ್ ಟು ಫೈಂಡ್ ಮಿನಿಮಮ್ ಮಾರ್ಕ್ಸ್ ದಟ್ ಸುನಿತಾ ಮಸ್ಟ್ ಆಬ್ಟೈನ್ ಇನ್ 5th ಎಕ್ಸಾಮ್. 5th ಎಕ್ಸಾಮ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ಅಂತ ಕೊಟ್ಟಿಲ್ಲ. ಸೊ ಎಷ್ಟು ಸ್ಕೋರ್ ಮಾಡಿದ್ರೆ ಟು ಗೆಟ್ ಅ ಗ್ರೇಡ್ ಎ ಇನ್ ದ ಕೋರ್ಸ್, ಎಷ್ಟು ಮಿನಿಮಮ್ ಎಷ್ಟು ಸ್ಕೋರ್ ಮಾಡಿದ್ರೆ ಎ ಗ್ರೇಡ್ ಬರುತ್ತೆ ಅಂತ. ಇಲ್ಲೂ ಕೂಡ ಅಷ್ಟೇ ಸೊಲ್ಯೂಷನ್, ಆವರೇಜ್ ಎಷ್ಟಿರಬೇಕು ಅಂತ ಅವರೇ ಹೇಳಿದ್ದಾರೆ. ಆವರೇಜ್ ಆಫ್ ಸ್ಕೋರ್ ಶುಡ್ ಬಿ 90 marks or more. Therefore average should be greater than or equal to 90. ನೋಡಿ, equal to 90 ಅಂತಂದ್ರೆ 90 marks, or more ಅಂತಂದ್ರೆ greater than 90 marks. ಸೊ ಆವರೇಜ್ ಅಂತಂದ್ರೆ ಎಲ್ಲ ಸ್ಕೋರ್ಗಳನ್ನ ಆಡ್ ಮಾಡಬೇಕು. ಫಸ್ಟ್ ಎಕ್ಸಾಮ್ ಅಲ್ಲಿ 87, ಸೆಕೆಂಡ್ ಎಕ್ಸಾಮ್ ಅಲ್ಲಿ 92, ಥರ್ಡ್ ಎಕ್ಸಾಮ್ ಅಲ್ಲಿ 94, ಫೋರ್ತ್ ಎಕ್ಸಾಮ್ ಅಲ್ಲಿ 95, ಫಿಫ್ತ್ ಎಕ್ಸಾಮ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ಅಂತ ನಾವು ಫೈಂಡ್ ಮಾಡಬೇಕು. therefore let it be x divided by ಎಷ್ಟು ನಂಬರ್ಸ್ ಇದೆ ಇಲ್ಲಿ 5 ನಂಬರ್ಸ್ ಆರ್ ದೇರ್, 1 2 3 4 5. so we have to divide it by 5 to find average.
therefore it is greater than or equal to 90. ಈಗ ಆಡ್ ಮಾಡಿ ಎಲ್ಲಾನು 7 plus 2 9 9 plus 4 9 plus 4 ಅಂದ್ರೆ 13 13 plus 5 it is 18 carry 1 9 plus 1 10 19 19 plus 9 ಅಂತಂದ್ರೆ 28 28 plus 8 ಅಂದ್ರೆ 36 so 368 plus x divided by 5 is greater than or equal to 90. Three 68 plus x by 5. Now, ಈ 5 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ 368 plus x is greater than or equal to ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು 5 ಅನ್ನೋದು ಪಾಸಿಟಿವ್ ನಂಬರ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ಆಸ್ ಇಟ್ ಇಸ್ ಇರುತ್ತೆ 9 5s are 45 ಅಂದ್ರೆ 450. therefore x is greater than or equal to 450 minus 368 ಇದು ಈ ಕಡೆ ಬಂದ್ರೆ ಅಥವಾ ಸಬ್ಟ್ರಾಕ್ಟಿಂಗ್ 360 ಆನ್ ಬೋತ್ ಸೈಡ್ ಅಂತ ಸಬ್ಟ್ರಾಕ್ಟ್ ಮಾಡಿ 450 ನಲ್ಲಿ 368 ಅನ್ನ ಸಬ್ಟ್ರಾಕ್ಟ್ ಮಾಡಿ. ಸೊ ಇದನ್ನ 4 ಮಾಡ್ಕೊಂಡ್ರೆ ಇದು 10 ಆಯ್ತು 10 ನಲ್ಲಿ 8 ಹೋದ್ರೆ 2 4 ಅಲ್ಲಿ 6 ಹೋಗಲ್ಲ ಸೊ 14 minus 6 ಅಂದ್ರೆ 8 ಸೊ 82. ಇಟ್ ಈಸ್ ನಥಿಂಗ್ ಬಟ್ x is greater than or equal to 82. ಹಾಗಾದ್ರೆ 5th ಎಕ್ಸಾಮ್ ಅಲ್ಲಿ ಅಟ್ಲೀಸ್ಟ್ ಎಷ್ಟು ಸ್ಕೋರ್ ಮಾಡಬೇಕು ಅಂತಂದ್ರೆ 82 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. therefore we shall write the conclusion. Sunita must obtain at least 82 marks in 5th examination to get grade A in the course. ಸೊ ಎಷ್ಟು ಸ್ಕೋರ್ ಮಾಡಬೇಕು ಅಟ್ಲೀಸ್ಟ್ ಅಂತಂದ್ರೆ ಅಟ್ಲೀಸ್ಟ್ 82 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ದೆನ್ ಓನ್ಲಿ ಶಿ ಕ್ಯಾನ್ ಗೆಟ್ ಗ್ರೇಡ್ A in the course.